ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಮಾಡುವಂಥ ಕೆಲಸ ಯಶಸ್ಸು ಕಾಣದಂಥ ರೀತಿಯಲ್ಲಿ ಬಹಳಷ್ಟು ಮನಸ್ಸನ್ನು ನೊಂದುಕೊಂಡಿದ್ದೀರಿ. ಯಾರು ನನ್ನವರು ಅಂತ ನಂಬಿದ್ದೀರೋ ಅವರಿಂದ ಕಾಣ್ತಿರ್ತಕ್ಕಂಥ ಒಂದಷ್ಟು ಮೋಸದ ಕ್ಷಣಗಳು, ಅಥವಾ ಅವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ದೂರ ಮಾಡ್ತಕ್ಕಂಥದ್ದು, ಅಥವಾ ನೀವು ನಂಬಿ ಹೋದಾಗಲೂ ಸಹಿತ ನಿಮ್ಮನ್ನು ಸರಿಯಾಗಿ ಗಮನಿಸದಿರ ಇದ್ದಂಗೆ ಆಗುವಂಥ ಪರಿಸ್ಥಿತಿ, ಜೊತೆಗೆ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥವ್ರು ಒಂದಷ್ಟು ಮಟ್ಟಿಗೆ ಅವರ ಮಾತಿನ ವೈಖರಿ, ಮಾತಿನ ಶೈಲಿ ಸ್ವಲ್ಪ ಬದಲಾದಾಗ ನಿಮ್ಮ ಮನಸ್ಸಿನ ಮೇಲೆ ಆಗ್ತಿರ್ತಕ್ಕಂಥ ಗದಾಪ್ರಹಾರ ಇದೆಯಲ್ಲ, ನೋವಿನ ಕ್ಷಣ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಭಾಳಷ್ಟು ಜೋಪಾನ ಬೇಕು. ಮನೆ ದೇವರ ಆರಾಧನೆ ಮಾಡಿ. ಸಾಧ್ಯವಾದಷ್ಟು ಇಂತಹ ಸಮಸ್ಯೆಗಳು ಬಂದಾಗ, ಕೆಲವಷ್ಟು ಅವಮಾನಕ್ಕೆ ಈಡಾದಾಗ, ಕೆಲವಷ್ಟು ಮಾನಸಿಕವಾದಂಥ ಒತ್ತಡಗಳೆದುರಾದಾಗ ನಿಮ್ಮ ಕಷ್ಟ, ನಿಮ್ಮ ಮನಸ್ಸಲ್ಲಿರುವಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳಬೇಕಾದ್ರೆ ಒಂದು ವೃಕ್ಷಗಳ ಬಳಿ ಹೇಳಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಥವಾ ಹನುಮನ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಅಶ್ವತ್ಥ ವೃಕ್ಷ ಅಥವಾ ಬೇವಿನ ವೃಕ್ಷ ಅಥವಾ ಔದುಂಬರ ವೃಕ್ಷ, ಇಂತಹ ವೃಕ್ಷಗಳ ಸಾನ್ನಿಧ್ಯಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವನ್ನು, ಇವತ್ತು ನಿಮಗೆ ಏನು ಸಂಕಟ ಇದೆ, ಅಥವಾ ನಿನ್ನೆ ನೀವೇನು ಅನುಭವಿಸಿದ್ರಲ್ಲ ಬಾಧೆ, ಆ ನಿನ್ನೆ ಅನುಭವಿಸಿರುವಂಥ ನೋವನ್ನು ಆ ವೃಕ್ಷದ ಹತ್ರ ಹೇಳಿ. ಒಂದು ವೃಕ್ಷಗಳ ಹತ್ರ ಹೇಳಿದಾಗ ಆ ವೃಕ್ಷಗಳು ನಿಮ್ಮ ಸಮಸ್ಯೆಗಳನ್ನು ಆಲಿಸುತ್ತೆ. ಇದು ಬರೀ ಮೇಷರಾಶಿಯವರು ಅಂತಲ್ಲ, 27 ನಕ್ಷತ್ರಕ್ಕೂ ಇದು ಅನುಗುಣವಾಗುವಂಥದ್ದು. ಯಾವುದೇ ವೃಕ್ಷಗಳ ಹತ್ರ ಸಾನ್ನಿಧ್ಯಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಹೇಳುವಾಗ ಆ ಕ್ಷಣಕ್ಕೆ ನಿಮ್ಮ ಸಮಸ್ಯೆಗಳಂತಕ್ಕಂಥದ್ದು ಖಂಡಿತ ಹೇಳ್ತೀನಿ ಮಂಜಿನ ಗಡ್ಡೆ ಥರ ಕರಗುತ್ತೆ. ಇದರ ಪ್ರಯೋಗ ಮಾಡಿ ನೋಡಿ. ಯಾಕೆಂದರೆ ವೃಕ್ಷಗಳಿಗೆ ಜೀವ ಇದೆ. ನಿಮಗೆ ಅದರ ಸ್ವರ ಕೇಳದಿರೇ ಇರ್ಬೋದು, ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಸಿಗಬೇಕೋ ಅದು ಖಂಡಿತ ಅಲ್ಲಿ ಸಿಗುತ್ತೆ. ಅಂತಹ ಅದ್ಭುತವಾದ ಕ್ಷಣ ಇವತ್ತು ನಿಮ್ಮದಾಗಲಿ. ಹಾಗೆ ಮೇಷರಾಶಿಯವರು ತಪ್ಪದೇರ ಬರೀ ಹಣೆಯಲ್ಲಿದ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮವನ್ನು ಧಾರಣೆ ಮಾಡಿಕೊಡಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ನೋವುಗಳಿದೆ ಅಂತ ಮತ್ತೊಬ್ಬರ ಬಳಿ ಬಾಯಿ ಬಿಚ್ಚಿ ಹೇಳಬೇಡಿ. ಯಾವತ್ತೂ ನಗುಮುಖ ಇದ್ದರೆ 4 ಜನದ ಜೊತೆಗೆ ನಿಂತು ನಗಬೇಕು. ಆದರೆ ನಿಮ್ಮ ಅಳುಮುಖ ಇದ್ದರೆ, ಅಥವಾ ನಿಮಗೊಂದು ಸಮಸ್ಯೆ ಅಂತ ಎದುರಾದರೆ ಆ ಸಮಸ್ಯೆಯನ್ನು ಅಲ್ಲಿಂದಲೇ ಅದನ್ನು ದೂರ ಮಾಡ್ಕೊಳ್ಬೇಕು. ಆಗಲೇ ಅದರಿಂದ ಅನುಕೂಲ ಸಿದ್ಧಿ ಆಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದೊಂದಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳ ಮಧ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಇವತ್ತು ವೃಷಭ ರಾಶಿಯವರಿಗೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಒಂದು ಅದ್ಭುತವಾದ ಕಾಲವೇ. ತಾವು ಏನು ಅಂದುಕೊಂಡ್ರೂ ಒಂದು ಕಾರ್ಯಸಿದ್ದೇನೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಕೆಲವಷ್ಟು ವಸ್ತುಗಳನ್ನು ಇಟ್ಟು ಮರಿತೀರಿ, ಎಲ್ಲೋ ಹುಡುಕಾಡ್ತಾ ಇರ್ತೀರಿ. ಇರೋದೊಂದು ಕಡೆ, ಹುಡುಕಾಡೋದೊಂದು ಕಡೆ. ಆದರೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇವತ್ತು ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡ್ತೀರೋ ಆ ವ್ಯವಹಾರಗಳು ಯಾವುದೂ ಕೈಗಂಟದಿರ ಸಮಸ್ಯೆಯನ್ನು ಹೊರ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಮಾನಸಿಕವಾದಂತಹ ಒತ್ತಡ, ಕೆಲವು ಕಾಗದ ಪತ್ರಗಳಿಗೆ ದೌರ್ಜನ್ಯದಿಂದ ಗರ್ಜನೆ ಮಾಡಿ ಸೈನ್ ಹಾಕಿಸುವಂಥದ್ದು, ಇಂಥೆಲ್ಲ ಪರಿಸ್ಥಿತಿಗಳಾಗತ್ತೆ. ಇವತ್ತು ವೃಷಭ ರಾಶಿಯವರಿಗೆ ಅಂತಹ ಒಂದು ಒಳ್ಳೆ ಕಾಲ ಅಂತಲ್ಲ, ಅಥವಾ ನೀವು ಕೈಕಟ್ಟಿ ಮನೇಲಿ ಕೂರಿ ಅಂತಲೂ ಅಲ್ಲ. ನೀವು ಮನೇಲಿದ್ದರೂ ಎಲ್ಲೇ ಹೋದರೂ ನಿಮ್ಮ ಯಾವುದೇ ಕೆಲಸಗಳನ್ನಾದರೂ 1-2 ಬಾರಿ ಆಲೋಚನೆ ಮಾಡಿ ಸರಿಯಾದ ನಿಲುವು ತೀರ್ಮಾನಕ್ಕೆ ಬರ್ತಕ್ಕಂಥದ್ದೇ ಸರಿ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ಆದಷ್ಟು ಮೌನದಿಂದಿರಿ, ಸಮಾಧಾನದಿರಿ, ಹಸನ್ಮುಖಿಯಾಗಿ ನಗನಗ್ತಾ ಇರಿ. ಬರುವ ಕಷ್ಟ ಏನೇ ಇರಲಿ ಆ ಕಷ್ಟಕ್ಕೊಂದು ಪರಿಹಾರವನ್ನು ಹುಡುಕೊಳ್ಬೋದು. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸಿದ್ಧ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು ಭಾಳಷ್ಟು ಉತ್ತಮ. ಇದರಿಂದ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗುವಂಥ ಕಾಲ, ಒಂದು ಹೊಸತನವನ್ನು ನೋಡುವ ಕಾಲ, ಹೊಸ ಜವಾಬ್ದಾರಿಗಳನ್ನು ಹೊರುವಂಥ ಕಾಲ. ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳನ್ನು ದೂರ ಮಾಡಿಕೊಂಡು ಆದಷ್ಟು ನಿಮ್ಮ ಕೆಲಸದಲ್ಲಿ ಒಂದು ಪ್ರಗತಿಯನ್ನು ಕಾಣುವಂಥದ್ದು. ಜೊತೆಯಲ್ಲಿರ್ತಕ್ಕಂಥವರ ನಿಂದನೆಯ ಮಾತು, ಮೇಲಧಿಕಾರಿಗಳಿಂದ ಸ್ವಲ್ಪ ಗರ್ಜನೆ, ಜೊತೆಗೆ ಆಗುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಎಲ್ಲವನ್ನೂ ಸಹಿತ ಕಂಡುಕೊಳ್ಬೋದು. ಆದರೆ ಒಂದಷ್ಟು ಒತ್ತಡಕ್ಕೆ ಸಿಲುಕೊಳ್ಳೋ ಪರಿಸ್ಥಿತಿ ಇದೆ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2ರಿಂದ 6 ಗಂಟೆ 20 ನಿಮಿಷ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲೇ ಒಂದಲ್ಲ ಒಂಥರ ಹೆಚ್ಚು ಕಮ್ಮಿ ಆಗುತ್ತೆ, ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ. ಆದಷ್ಟು ಜವಾಬ್ದಾರಿ ಬೇಕಾಗತ್ತೆ. ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳು ಏನೇ ಮಾಡಬೇಕಾದರೂ ಸ್ವಲ್ಪ ಗೌಪ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಇದರಿಂದ ಒಳಿತನ್ನು ಕಾಣ್ತೀರಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗಕ್ಕಾಗಿ ಹೊರಡತಕ್ಕಂಥವ್ರು ಆದಷ್ಟು ಸರಿಯಾದ ಸಮಯಕ್ಕೆ ಹೊರಡಿ. ನಿಮ್ಮ ಮೇಲಧಿಕಾರಿಗಳು ನಿಂದನೆ ಮಾಡುವಂಥ ಕಾಲನೂ ಇವತ್ತಿರುತ್ತೆ. ಸಾಧ್ಯವಾದಷ್ಟು ಜವಾಬ್ದಾರಿ ಇರಲಿ.
ಹಾಗೆ ಹೆಣ್ಣು ಮಕ್ಕಳು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಒಂದಷ್ಟು ಏನೋ ನನಗೆ ಹೆಚ್ಚು ಕಮ್ಮಿ ಆಗ್ತಾ ಇದೆಯೇನೋ, ವೈದ್ಯರ ಬಳಿ ಹೋಗಬೇಕೇನೋ ಅನ್ನೋಷ್ಟು ಮಟ್ಟಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆದರೆ ಯಾವ ಡಾಕ್ಟರ್ ಹತ್ರ ಹೋಗೋದೇನಿರೋದಿಲ್ಲ. ಅದಾದ ನಂತರ ಹಿಂದಲೇ ಸರಿ ಹೋಗುತ್ತೆ. ಬೆಳಗ್ಗೆ ನೀವು ಅನುಭವಿಸಿರುವ ಸಮಸ್ಯೆ ಸಂಜೆಗೆ ಇಲ್ಲಂಥ ರೀತಿಯಲ್ಲಿ ಇರುತ್ತೆ. ಧೈರ್ಯ ಒಂದು ಮಾತ್ರ ಬಹಳ ಬಲವಾಗಿ ಬೇಕಾಗುತ್ತೆ. ಈ ಮಧ್ಯದಲ್ಲಿ ಶಿವನ ಆರಾಧನೆ ಮಾಡುವಂಥದ್ದೇ ಬಹಳ ಸುಂದರ ಅನಿಸುತ್ತೆ. ಅದಕ್ಕಾಗಿ ಶಿವಧ್ಯಾನವನ್ನು ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿಯ ಅಭಿವೃದ್ಧಿ ಪರವಾಗಿಲ್ಲ, ಮಾನಸಿಕವಾದಂತಹ ಒತ್ತಡಗಳು ಪರವಾಗಿಲ್ಲ. ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ ಕೊಡ್ತಾನೆ. ಹಾಗಾಗಿ ನಿಮ್ಮ ಅದೃಷ್ಟ ರೇಖೆ ಎಂಬತಕ್ಕಂಥದ್ದು ಬಹಳ ಸುಂದರವಾಗಿದೆ. ಆದರೆ ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು. ತಾಳ್ಮೆಯಿಂದ ಹೊರಟ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ಇಲ್ಲ ಅಂದರೆ ಸಮಸ್ಯೆ ಸೆರಮಾಲೆ ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ನಿಮ್ಮ ಗುರು ಹಿರಿಯರೊಂದಿಗೆ ಮತ್ತು ಮನೇಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನು ನೀವು ವ್ಯವಸ್ಥಿತವಾದ ರೀತಿ ನಡೆಸ್ಕೊಳ್ಬೇಕು. ಹಾಗೆ ಇವತ್ತು ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಬೇಕಾದ ನೀವು ಒಂದಷ್ಟು ಅಚಾತುರ್ಯಗಳಾಗುವಂತಹ ಸಾಂದ್ರತೆಗಳಿರುತ್ತೆ. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ದೇವಿಯ ಆರಾಧನೆ ಅಥವಾ ಸಾಧ್ಯವಾದರೆ ಗ್ರಾಮ ದೇವತೆಯ ಒಂದು ಅರ್ಚನಾ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಧಾರಣೆ ಮಾಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ನಡೆದು ಏನೋ ಒಂದು ಸಾಧನೆ ಮಾಡಬಲ್ಲೆ, ಸಾಧಿಸಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಆದರೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲಿ ಬಂದು ಒದಗುವಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗದಿಲ್ವೇನೋ ಎಂಬತಕ್ಕಂಥದ್ರ ಒಂದು ಭಯ ನಿಮಗೆ ಬಾಧಿಸ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ಅದರಲ್ಲೂ ಮಧ್ಯಾಹ್ನ 12ರಿಂದ 4:20 12ರಿಂದ 4 ಗಂಟೆ 20 ನಿಮಿಷ ಸಿಂಹರಾಶಿಯವರಿಗೆ ಒಂದು ಅದ್ಭುತವಾದ ಫಲ ಇದೆ. ಇವತ್ತು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಬೆಳೆಸಬೇಕು, ವ್ಯವಹಾರಗಳನ್ನು ಮಾಡಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕು ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಇದರ ಮಧ್ಯದಲ್ಲಿ ನಿಮ್ಮ ಮನೆಯ ಸಮೀಪ ಅಥವಾ ನೀವೆಲ್ಲನ ಹೊರಡುವಂಥ ಮಾರ್ಗ ಮಧ್ಯದಲ್ಲಿ ಹನುಮ ಕ್ಷೇತ್ರ ಸಿಕ್ಕಿದ್ರೆ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಕ್ಷೇತ್ರವಲ್ಲಿದ್ದರೆ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂಥ ಆ ಸಿಂಧೂರದ ತಿಲಕವನ್ನು ಹಣೆಗೆ ಹಚ್ಕೊಂಡು ಹೊರಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗ್ಬೋದು, ಮಾನಸಿಕವಾದಂತಹ ಒತ್ತಡಗಳಿರ್ಬೋದು, ಒಂದಷ್ಟು ನಿಷ್ಠೂರಕ್ಕೆ ಒಳಗಾಗುವ ಪರಿಸ್ಥಿತಿ ಇರ್ಬೋದು, ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಅರ್ಧ ತಲೆನೋವು, ಕಣ್ಗಳು ಉರಿ ಬರ್ತಕ್ಕಂಥದ್ದು, ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಮುಂದಾಗಿ ಪುನಃ ಇವತ್ತು ಬಿಡಪ್ಪ ನಾಳೆ ನೋಡ್ಕೊಂಡ್ರೆ ಆಯಿತು ಅಂತ ಅದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಇವತ್ತು ಕನ್ಯಾರಾಶಿಯವರ ಫಲ ಇದೆ. ಆದರೆ ಕನ್ಯಾರಾಶಿಯವರು ಇವತ್ತಿನ ದಿವಸ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಏನಾದರೂ ಒಂದು ಸಾಧನೆ ಮಾಡಬಲ್ಲೆ, ಸಾಧಿಸಬಲ್ಲೆ ಅಥವಾ ನಾನು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಮಾಡಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸವನ್ನು ತಾವು ತಂದುಕೊಳ್ಬೇಕು. ಹಾಗೆ ಇವತ್ತು ಒಂದಷ್ಟು ಅಡ್ಡಿ ಆತಂಕದಲ್ಲಿದ್ದೀರಿ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದ್ದೀರಿ, ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಇವತ್ತು ನೀವು ಏನೇ ವ್ಯವಹಾರ ಮಾಡಿದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ವ್ಯವಹಾರಗಳನ್ನು, ಆರ್ಥಿಕ ಪರಿಸ್ಥಿತಿಯನ್ನು, ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಚಿಂತನೆ ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು. ನಿಮ್ಮ ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಕಾಯಕವನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. ಹಾಗೆ ಇವತ್ತು ಸಾಧ್ಯವಾದರೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಈ ಶುಭ ಮುಹೂರ್ತ ಅಂದರೆ ಮಂಗಳವಾರ ಇವತ್ತು ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಕನ್ಯಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಜಯದುರ್ಗೇಂ ಜಯದುರ್ಗೇಂ ಜಯದುರ್ಗೆ. ರಾಹುಕಾಲದಲ್ಲಿ ದುರ್ಗಾಪರಮೇಶ್ವರಿ ದುರ್ಗಾ ದೀಪ ನಮಸ್ಕಾರ, ಒಂದು ದೀಪವನ್ನು 2 ದೀಪವನ್ನು ಹಚ್ಚಿ ಆ ದೀಪಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಇವತ್ತು ಸಾಕಷ್ಟು ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ನಿಮ್ಮದೇ ಆದಂತಹ ಒಂದಷ್ಟು ಕ್ರಮಗಳನ್ನು ಅನುಸರಿಸ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಹೊಸತನದ ಬಗ್ಗೆ ಚಿಂತನೆ ಮಾಡ್ತೀರಿ, ಹೊಸ ಹೊಸ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿರ್ತೀರಿ. ಏನೇ ಮಾಡಿದ್ರೂ ಅದರಲ್ಲೊಂದಿಷ್ಟು ಫಲಗಳಲ್ಲಿ ಲಾಭವನ್ನು ಕಳಿಸ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸ, ನಿಮ್ಮ ವೃತ್ತಿ ಧರ್ಮ, ನೀವು ಮಾಡುವಂಥ ಯಾವುದೇ ಒಂದು ವ್ಯಾಪಾರ ವ್ಯವಹಾರ, ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಸ್ವಲ್ಪ ಮಟ್ಟಿಗೆ ಬೆಳಕೆ ಇದೆ, ಏನೂ ಭಯಪಡಬೇಕಾದ್ದಿಲ್ಲ. ಅದರಲ್ಲೂ ಮಧ್ಯಾಹ್ನ 1 ಗಂಟೆಯಿಂದ 6:20 1ರಿಂದ 6 ಗಂಟೆ 20 ನಿಮಿಷ ಅದ್ಭುತವಾದ ಕಾಲ. ಅದರ ಮಧ್ಯದಲ್ಲಿ ಒಂದಿಷ್ಟು ಮನಸ್ಸಿಗೆ ಅಸಮಾಧಾನ ಉಂಟಾಗ್ಬೋದು. ಪುನಃ 7 ಗಂಟೆ 15 ನಿಮಿಷದಿಂದ ರಾತ್ರಿ 9 ಗಂಟೆ 12 ನಿಮಿಷದವರೆಗೂ ಮತ್ತಷ್ಟು ಒಳ್ಳೆಯ ಕಾಲಗಳನ್ನೇ ನೋಡ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯವರಿಗೆ ಪರವಾಗಿಲ್ಲ. ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಯೋಗ ಫಲ.
ಅದರ ಮಧ್ಯದಲ್ಲಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ. ಇವತ್ತು ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ತುಲಾರಾಶಿಯವರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಥವಾ ಯಾವುದಾದ್ರು ಕಾಗದ ಪತ್ರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವಿಚಾರ, ಯಾವುದೇ ಒಂದು ವಿಚಾರ ಆದ್ರೂ ಇವತ್ತು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಲಾಭವನ್ನು ಅಧಿಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮನಸ್ಸಿಗೆ ಉಂಟಾಗುವಂತಹ ಒಂದಷ್ಟು ಗಾಢವಾದಂಥ ನೋವುಗಳನ್ನು ದೂರ ಮಾಡಿಕೊಂಡು ಸಮಾಧಾನ ಪಡುವಂಥ ಯೋಗಫಲ, ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗಫಲ, ಒಂದು ಆಶ್ಚರ್ಯಚಕಿತವಾಗಿರ್ತಕ್ಕಂಥ ವಿಚಾರಗಳನ್ನು ತಂದುಕೊಳ್ಳುವಂಥ ಯೋಗಫಲ, ಹಣಕಾಸಿನ ವಿಚಾರದಲ್ಲಿ ಬರುವಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಬೋದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ಬೋದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಆಲೋಚನೆಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂತಹ ನೋವುಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಇವತ್ತು ವೃಶ್ಚಿಕ ರಾಶಿಯವರು ತಲೆಗೆ ಸ್ನಾನ ಮಾಡಿಕೊಂಡು 21 ಗರಿಕೆಯನ್ನು ತಂದು ಕೆಂಪು ಗಂಧವನ್ನು ಮಾಡಿಕೊಂಡು ಆ ಕೆಂಪು ಗಂಧದಲ್ಲಿ ಗರಿಕೆಯನ್ನು ಹತ್ಕೊಂಡು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಯಾರೊಬ್ಬರು ಹೇಳುವ ಮಾತಿಗಿನ್ನ ನಿಮಗೆ ಸರಿ ಅನಿಸೋದನ್ನು ಮಾತ್ರ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಕೇಳಬೇಕು, ಬೇಕು ಬೇಡಗಳನ್ನು ಆಲೋಚನೆ ಮಾಡಬೇಕು, ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಸರಿಯಾದ ತೀರ್ಮಾನಕ್ಕೆ ಬರಬೇಕು. ಹಾಗೆ ವೃತ್ತಿ ಪರಂಪರೆಯಲ್ಲಿ ಏನು ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ದನ್ನು ಅರ್ಥರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ನೀವು ಮಾಡುವಂತಹ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ವ್ಯಾಪಾರ ವ್ಯವಹಾರದ ಕಡೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ತಾವಿರಬೇಕು. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಮಂಗಳವಾರ ರಾಹುಕಾಲದಲ್ಲಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿಯ ಅನ್ನೋಂತಾರಲ್ಲ, ಹಾಗೆ ಇವತ್ತು ನಿಮ್ಮ ತಾಳ್ಮೆ ನೆಲ ಕಚ್ಚಬೇಕು, ತಪ್ಪೇನಿಲ್ಲ. ನೋಡಿ, ಒಂದು ಕೆಲಸವನ್ನು ಸಾಧನೆ ಮಾಡಬೇಕಾದ್ರೆ ಬರುವಂಥ ಕೆಲವಷ್ಟು ಗಂಡಾಂತರಗಳು, ಕೆಲವು ಸಮಸ್ಯೆಗಳಿಗೆ ಆಗಿಂದಾಗಲೇ ತಲೆಬಗ್ಸಿ ನಿಲ್ಲಬೇಕಾಗತ್ತೆ. ಹಾಗೆ ಮಾಡಿದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತು ನೀವೇನು ಚಿಂತನೆ ಮಾಡ್ತೀರೋ ಆ ಚಿಂತನೆಯ ಫಲ ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಇವತ್ತು ನಿಮ್ಮ ವೃತ್ತಿ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಮುಂದಾಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ಹಿರಿಯರ ಆಶೀರ್ವಾದ ಪಡೆದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಸರಿಯಾದ ಚಿಂತನೆ ಮಾಡಿ. ಏನೇ ಮಾಡಬೇಕಾದರೂ ನೀವು ನಂಬಿರ್ತಕ್ಕಂಥ ದೈವವನ್ನು ಮುಟ್ಟಿ ನಮಸ್ಕಾರ ಮಾಡಿ ದೈವದ ಕೃಪಾಶೀರ್ವಾದದಿಂದ ಮಾತ್ರ ನಡೀತಿದ್ದೀನಿ ಎಂಬತಕ್ಕಂಥ ಮನಸ್ಥಿತಿ ನಿಮಗಿದ್ರೆ ಧನುರಾಶಿಯವರು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಪರಿವಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೀರಿ. ಮನಸ್ಸು ಶಾಂತಿ, ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದ್ದೀರಿ. ಅಧಿಕವಾದಂಥ ಚಂಚಲತೆಯಲ್ಲಿದ್ದೀರಿ. ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗ್ತಾ ಇದೆ. ಇರ್ತಕ್ಕಂಥ ಸ್ಥಾನಮಾನವನ್ನು, ಇರ್ತಕ್ಕಂಥ ವ್ಯವಹಾರಗಳನ್ನು ಅಥವಾ ಬೇಕಾಗಿರ್ತಕ್ಕಂಥ ಒಂದಷ್ಟು ಉಪಯುಕ್ತವಾದ ವಿಚಾರವನ್ನು ಎಲ್ಲವನ್ನು ಮರೆತು ಎಲ್ಲರಿಂದಲೂ ಸಹಿತ ದೂರ ಆಗುವಂಥ ಪ್ರಯತ್ನಗಳನ್ನು ನಡೆಸ್ತಾ ಇರ್ತೀರಿ. ಆದರೆ ಒಂದು ವಿಚಾರ, ಭಗವಂತ ನಿಮ್ಮದೇ ಆದಂಥ ಒಂದು ಸಾಮ್ರಾಜ್ಯಕ್ಕೆ, ನಿಮ್ಮದೇ ಆದಂಥ ಒಂದು ಸ್ವತಂತ್ರ ಬದುಕಿಗೆ, ನಿಮ್ಮದೇ ಆದಂತಹ ಒಂದು ಯಶಸ್ಸಿನ ಹಾದಿಗೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಮಟ್ಟದಲ್ಲಿದ್ದಾನೆ. ಹಾಗಾಗಿ ತಾವು ಮಾಡುವಂಥ ಕೆಲಸಗಳ ಕಡೆ ಸ್ವಲ್ಪ ತಾಳ್ಮೆ ತಗೊಂಡ್ರೆ ಎಲ್ಲ ಕೆಲಸದಲ್ಲೂ ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ಬಹಳ ಅದ್ಭುತವಾದ ಕಾಲ. ಈ ಸಮಯದಲ್ಲಿ ತಮ್ಮ ಚಿಂತನೆ ಏನಿದೆಯೋ, ತಮ್ಮ ಲಾಭ ಏನಿದೆಯೋ, ತಾವು ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ರೋ ಅದರಿಂದ ಒಂದಷ್ಟು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಮಕರ ರಾಶಿಯವರಿಗಿದೆ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಾಧ್ಯವಾದಷ್ಟು ತಾಯಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿ. ಕಾರಣ, ರಾಹು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಮಕರ ರಾಶಿಯವರು ಸಾಕಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೀರಿ. ಅದಕ್ಕಾಗಿ ರಾಹುವಿಗೆ ನಾವು ವಿಶೇಷವಾಗಿ ಶಾಂತಿ ನಡೆಸಬೇಕಾದ್ರೆ ಅಲ್ಲಿ ದುರ್ಗಾ ದೀಪ ನಮಸ್ಕಾರ, ದುರ್ಗಾರಾಧನೆ ಅಂತ ಹೇಳ್ತಾರೆ. ಹಾಗಾಗಿ ದುರ್ಗಾ ಪರಮೇಶ್ವರಿ, ಗ್ರಾಮ ದೇವತೆ ಅಥವಾ ಶಕ್ತಿ ದೇವತೆ, ಒಂದು ದೇವಿಯ ಉಪಾಸನೆಯಿಂದ ಮಾತ್ರ ಸಾಧ್ಯ ಮಕರ ರಾಶಿಯವರು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಗುರುವಿನ ಅನುಗ್ರಹವೂ ಇದೆ.
ಹಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಬೇಕು. ಏನೇ ವ್ಯಾಪಾರ ವ್ಯವಹಾರದ ಬಗ್ಗೆ ಮಾತಾಡಿದ್ರು, ಯಾವುದೇ ವೃತ್ತಿದ ಬಗ್ಗೆ ಮಾತಾಡಿದ್ರು ಅದು ಮತ್ತಷ್ಟು ಲಾಭವನ್ನು ತಂದುಕೊಡುತ್ತೆ. ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಆದರೆ ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಬಂದದ್ದೆಲ್ಲ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಸಂಕಷ್ಟಗಳಿಗೆ ಒಳಗಾಗುವ ಪರಿಸ್ಥಿತಿ ಇರ್ಬೋದು. ಯಾವುದೇ ಕಷ್ಟ ಬಂದರೂ ಮಂಜಿನಗಡ್ಡೆ ಕರಗಿಸುವಂಥ ಒಂದಷ್ಟು ಫಲ ಇವತ್ತು ಸಿಗುತ್ತೆ. ಇವತ್ತು ನೀವು ದೂರಭಾರ ಪ್ರಯಾಣ ಬೆಳೆಸಬೇಕಾದ್ರೆ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿನ ಕಟ್ಕೊಳ್ಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ಸಣ್ಣ ಪುಟ್ಟ ಮಕ್ಕಳಿಗೋ ಒಂದಿಷ್ಟು ಫಲಗಳನ್ನು ಕೊಟ್ಟು ಏನಾದರೂ ತಿನ್ನಲಿಕ್ಕೆ ಕೊಡೋದ್ರಿಂದ ಮತ್ತಷ್ಟು ದಾರಿದೀಪ ಆಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗುತ್ತೆ. ಇವತ್ತು ವ್ಯಾಪಾರ ವ್ಯವಹಾರ ವೃತ್ತಿಧರ್ಮ ಆರ್ಥಿಕ ಸಂಕಷ್ಟ ಇದೆಲ್ಲವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಲಾಭ ಗಳಿಸಬೇಕಾದ್ರೆ ಮಾರುತಿಯ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಅಂದರೆ ಹನುಮನ ಆರಾಧನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡಿದ್ರೂ ಹೆಚ್ಚಿನ ಫಲವನ್ನು ಇವತ್ತು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ಆಸ್ಥಾನದಿಂದ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವುದು, ವ್ಯಾಪಾರ ಮಾರ್ಗದಲ್ಲಿ ಅನುಕೂಲವನ್ನು ತಂದುಕೊಳ್ಬೋದು. ಹಾಗೆ ವಿದ್ಯಾರ್ಥಿಗಳ ಜೀವನ ಅಂತೂ ಮತ್ತಷ್ಟು ಅಭಿವೃದ್ಧಿ ಇದೆ. ತಾವು ಏನು ಅಂದುಕೊಂಡ್ರೂ ಸಾಧನೆ ಮಾಡುವಂಥ ಯೋಗ ಬಲ ಬಹುಶಃ ತುಂಬ ದಿವಸಗಳ ನಂತರ ಇವತ್ತು ಸಿಕ್ಕಂಥ ಒಂದು ಅದೃಷ್ಟದ ಫಲ ಅಂದರೂ ತಪ್ಪಲ್ಲ. ಹಾಗಾಗಿ ಈ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲು ಮನೆ ದೇವರ ಪ್ರಾರ್ಥನೆ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಅನುಭವಸ್ಥರ ಮಾತನ್ನು ಆಲಿಸಿದ್ರೆ ನೀವು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಇದ್ದರೆ ಅಲ್ಲಿ ಸಮಸ್ಯೆಯನ್ನು ತಂದುಕೊಳ್ತೀರಿ. ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಗಳನ್ನು ನಿಮ್ಮ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ದೇವಿಯ ಉಪಾಸನೆ ಮಾಡಿ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸಿದ್ಧ ನಮಸ್ತಸ್ಸೈ 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 ನಮೋ ನಮಃ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.